ಸರಿ, ಯಾರೇ ಪಕ್ಷಾತೀತವಾಗಿ ಯಾರನ್ನೇ ಕೇಳಿದ್ರು ಹೇಳೋದು ಅವ್ರು ಒಂಥರ ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ. ಮನೆಗೆ ಹೋದರೆ ಊಟ ಹಾಕ್ತಾರೆ. ಎಲ್ಲರೂ ನೆನೆಸ್ಕೊಳ್ಳೋದೇ ಚೆನ್ನಮ್ಮ ಅವರು. ಅವ್ರ ಮನೇಲಿ ನಾನು ಊಟ ಮಾಡಿದ್ದೀನಿ, ಅವ್ರು ನನಗೆ ಬಡಿಸಿದ್ದಾರೆ ಅಂತಾನೆ ಯಾರೇ ಕೇಳಿದ್ರು ಹೇಳ್ತಾರೆ. ಇದು ಹೇಗೆ ಸರ್ ಅವ್ರ ಉಪಚಾರ? ರಾಜಕಾರಣವಾಗಿ ಬೇರೆ ಬೇರೆ ಕಡೆ ಇರ್ಬೋದು. ಈಗ ನಾನು ಕಾಂಗ್ರೆಸ್ನಲ್ಲಿರ್ಬೋದು, ಬಸವರಾಜ ಬೊಮ್ಮಾಯಿ BJP-ನಲ್ಲಿರ್ಬೋದು, ಇನ್ನು ಕೆಲವರು ಬೇರೆ ಬೇರೆ ಕಡೆ ಹೋಗಿರ್ಬೋದು, ಬೇರೆ ಬೇರೆ ಪಕ್ಷಗಳಲ್ಲಿ ಗುರುಸ್ಕೊಂಡಿರ್ಬೋದು, ಇಬ್ರಾಹಿಂ ಮತ್ತೊಂದು ಪಕ್ಷದಲ್ಲಿರ್ಬೋದು, ಇದೆಲ್ಲವೂ ಇರ್ಬೋದು. ಆದರೆ ಚೆನ್ನಮ್ಮನವ್ರನ್ನ ಯಾವುದಾದ್ರೂ ಒಂದು ನಾಮವಿಶೇಷದಿಂದ ಕರಿಬೇಕು ಅಂದರೆ ಒಂದು ಮಾತೃ ಸ್ವರೂಪಿ ಅಂತ ಹೇಳ್ಬೋದು, ಇನ್ನೊಂದು ಅನ್ನಪೂರ್ಣೆ ಅಂತ ಹೇಳ್ಬೋದು. ಆ ರೀತಿ ಯಾವುದೇ ಮುಜುಗರ, ಬೇಸರ, ಸಿಟ್ಟು ಇಲ್ಲದೆ ಎಲ್ಲರೂ ಒಂದೇ ಥರ ಉಪಚರಿಸ್ತಾ ಇದ್ದಂಥ ಹೆಣ್ಮಗಳು ಅಂದರೆ ಚೆನ್ನಮ್ಮ. ಸರ್, ಇನ್ನೊಂದು, ಈಗ ಯಾರನ್ನೇ ಹೋಲಿಕೆ ತಗೊಂಡ್ರೆ ದಂಪತಿಗಳು ಅಂತಂದರೆ ದೇವೇಗೌಡರು ಚೆನ್ನಮ್ಮನ ರೀತಿ ಇರಬೇಕಪ್ಪ, ಅಷ್ಟು ಅನ್ಯೋನ್ಯವಾಗಿರಬೇಕು, ಅಷ್ಟು ಕೂಡಿ ಇರಬೇಕು ಅನ್ನುವಂಥದ್ದನ್ನು ಯಾರೇ ಆದರೂ ಬಯಸ್ತಾರೆ. ಅವರಿಬ್ಬರ ದಾಂಪತ್ಯ ಜೀವನದ ಬಗ್ಗೆ ಹೇಳೋದಾದರೆ ಸರ್, ಇಷ್ಟು ಸುದೀರ್ಘವಾದಂಥ. ಯಾಕೆಂದರೆ ಚೆನ್ನಮ್ಮ ದೇವೇಗೌಡರದ್ದು ತುಂಬು ಸಂಸಾರ, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿರಬೇಕು. ಬಹುತೇಕ 72 ವರ್ಷ ಆಗಿದೆ ಈ ಮದುವೆ ಆಗಿ. ಅಂದರೆ ದೇವೇಗೌಡರಿಗೆ 94, 22ನೇ ವಯಸ್ಸಿಗೆ ದೇವೇಗೌಡರು ಮದುವೆ ಆಗಿದ್ದಾರೆ. ಚೆನ್ನಮ್ಮನಿಗೆ ಆಗ 16-17 ಇರ್ಬೋದೇನೋ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆದ ನಂತರ ಮಕ್ಕಳು 3-4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಆ ಸಂಸಾರವನ್ನು ನಿಭಾಯಿಸಂತು ದೇವೇಗೌಡರ ಅಣ್ಣ ತಮ್ಮದಿರು, ಚೆನ್ನಮ್ಮನವರ ಸಹೋದರರು ಇದೆಲ್ಲ ನಿರ್ವಹಿಸುವಂಥ ಸಂದರ್ಭದಲ್ಲಿ ಸಂಸಾರ ಮಾಡೋದು ಅಂತಂದರೆ ಬಹುತೇಕ ದೇವೇಗೌಡರವರಿಗೆ ಪತಿ. ಆದರೆ ಆ ಸಂಸಾರದ ವಿಶಾಲತೆ ಎಷ್ಟಿತ್ತು ಅಂದರೆ ಭಾಳಷ್ಟು ಜನ ಇದ್ದರು. ಬಹುತೇಕ ಅವರು ಅನ್ಯೋನ್ಯವಾಗಿ ಇಬ್ಬರೇ ಕಾಲ ಕಳೆದಿರ್ತಕ್ಕಂಥ ಸಮಯ ಭಾಳ ಕನಿಷ್ಠ ಇರ್ಬೋದು ನನಗೆ ಅನ್ನಿಸಿದಾಗೆ. ಬೇರೆ ಅವರಿಗೆ ಅಷ್ಟು ಬಿಡುವೇ ಇರ್ತಿರ್ಲಿಲ್ಲ ಇಬ್ಬರಿಗೂ. ದೇವೇಗೌಡರು ರಾಜಕಾರಣದ ಮೇಲೆ ಹೊರಗಿರ್ತಾಯಿದ್ರು, ಚೆನ್ನಮ್ಮ ಅಡುಗೆ ಮನೆ ದೇವರ ಮನೇಲಿ ಇರ್ತಾಯಿದ್ರು, ಬಂಧುವನ್ನು ಸುಧಾರಿಸ್ತಾ ಇದ್ರು. ಬಿಟ್ಟರೆ ಅವರಿಬ್ಬರು ಖಾಸಗಿಯಾಗಿ ಕಳೆದಿರ್ತಕ್ಕಂಥ ಕ್ಷಣ ಭಾಳ ಅಪರೂಪ ಇರ್ಬೋದು, ಭಾಳ ಕಡಿಮೆ ಅದು ಒಂದು ವಿಶೇಷತೆಯೇ. ಯಾಕೆಂದರೆ ನಾನು ನೋಡಿದಾಗೆ ನಾನು ಭಾಳಷ್ಟು ದೇವೇಗೌಡರೊಟ್ಟಿಗೆ ಪ್ರವಾಸ ಮಾಡಿದ್ದೀನಿ, ಮತ್ತೊಂದು ಮಾಡಿದ್ದೀನಿ. ಒಂದೇ ಒಂದು ದಿವಸ ಚೆನ್ನಮ್ಮನವರು ದೇವೇಗೌಡರನ್ನ ಆ ಪ್ರವಾಸಗಳಲ್ಲಿ ನಾನಿದ್ದಾಗ ಅಕಂಪನಿ ಮಾಡಿರೋದು ನಾನಂತೂ ನೋಡಿಲ್ಲ. ಎಲ್ಲಿಗೂ ಬರ್ತಿರಲಿಲ್ಲ. ಅವ್ರ ಪಾಟಿಗೆ ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋರು. ಭಾಳ ಅಂದರೆ ಹಳ್ಳಿಗಳಿಗೆ ಹೋಗೋರು, ದೇವಸ್ಥಾನಗಳಿಗೆ ಹೋಗೋದು ಬಿಟ್ಟರೆ ಇನ್ನೇನೇನು ಅಪೇಕ್ಷೆ ಇಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಪ್ರಧಾನಮಂತ್ರಿ ಆಗಿದ್ದಾಗ ನನಗೆ ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಯಾವುದೂ ಪ್ರಶ್ನೆನೇ ಇಲ್ಲ. ಅವರು ಆ ಥರದ್ದು ಇರಲಿಲ್ಲ. ಅಷ್ಟೊಂದು ರೀತಿಯಲ್ಲಿ ಒಂದು ರೀತಿ ಬಹಳ ಆತ್ಮೀಯರಾಗಿದ್ದಂಥವ್ರು, ಇನ್ನೊಂದು ರೀತಿ ಅದೇ ರೀತಿಯ ಒಂದು ಗೌರವಯುತವಾದಂಥ ಅಂತರವನ್ನು ಅವರ ರಾಜಕಾರಣದಿಂದ ಕಾಪಾಡಿಕೊಳ್ಳೋದಿದೆಯಲ್ಲ, ಅದು ಸಾಧಾರಣಕ್ಕೆ ಸಾಧ್ಯ. ಒಂದು ರೀತಿಯಲ್ಲಿ ದೇವೇಗೌಡರು, ಚೆನ್ನಮ್ಮ ದೇವೇಗೌಡರ ಮಧ್ಯೆ ಯಾರು ಪುಣ್ಯಶಾಲಿಗಳು ಅಂತ ನೀವು ಕೇಳಿದರೆ ನನ್ನನ್ನು, ನಾನು ಹೇಳ್ತೀನಿ ದೇವೇಗೌಡರ ಪುಣ್ಯಶಾಲಿಗಳು. ಚೆನ್ನಮ್ಮನಂಥ ಒಬ್ಬ ಪತ್ನಿಯನ್ನು ಪಡೆದಂಥ ಕಾರಣಕ್ಕೆ ಯಾವುದೇ ಅಪೇಕ್ಷೆ ನಿರೀಕ್ಷೆ ಇಲ್ಲದೆ ಇರೋಂಥ ಒಬ್ಬ ಪತ್ನಿಯನ್ನು ಪಡೆದು ಅನ್ಅಸ್ಯೂಮಿಂಗ್ ಆಗಿರತಕ್ಕಂಥ ಪತ್ನಿಯನ್ನು ಪಡೆದಿರತಕ್ಕಂಥ ನೋಡಿದಾಗ ದೇವೇಗೌಡರು ಒಬ್ಬ ಅದೃಷ್ಟವಂತ. ಈ ವಿಚಾರದಲ್ಲೂ ಕೂಡ ರಾಜಕಾರಣದಲ್ಲಿ ದೇವೇಗೌಡರು ಅಷ್ಟು ಅದೃಷ್ಟವಂತರಲ್ಲ. ಅವರು 6-7 ದಶಕ ರಾಜಕಾರಣ ಮಾಡಿರ್ಬೋದು. ಒಂದು 2.5-3 ವರ್ಷ ಮಂತ್ರಿ, ಒಂದು ವರ್ಷ 8-10 ತಿಂಗಳು ಮುಖ್ಯಮಂತ್ರಿ, ಒಂದು 10 ತಿಂಗಳು ಪ್ರಧಾನಮಂತ್ರಿ. ಬಿಟ್ಟರೆ ಅವ್ರ ಹೋರಾಟಕ್ಕೆ, ಅವರ ಸಾಮರ್ಥ್ಯಕ್ಕೆ, ಅವರ ಅನುಭವಕ್ಕೆ, ಅವ್ರಿಗಿದ್ದಂಥ ಬದ್ಧತೆ, ಅವರಿಗಿರೋಂಥ ಹೋರಾಟದ ಹಿನ್ನೆಲೆಯಲ್ಲಿ ಏನೇನೂ ಅಲ್ಲ. ಈಗ ಅನೇಕ ರಾಜಕಾರಣಿಯರ ಪತ್ನಿಯರನ್ನು ನಾವು ನೋಡ್ತಾ ಇದ್ದೇವೆ. ಬಹುತೇಕ ಅವರೇ ನಿರ್ವಹಿಸ್ತಾರೆ ಎಲ್ಲ ಜವಾಬ್ದಾರಿಗಳನ್ನ. ಆದರೆ ಇವರು ಮಾತ್ರ ಅದಕ್ಕೊಂದು ಅಪವಾದ. ಅಷ್ಟರ ಮಟ್ಟಿಗೆ ಚೆನ್ನಮ್ಮ ಒಂದು ರೀತಿಯಲ್ಲಿ ಒಂದು ಆದರ್ಶವಾದಂಥ ರಾಜಕಾರಣಿಯ ಪತ್ನಿಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಮಹಿಳೆ. ಸರ್, ಈಗ ಚೆನ್ನಮ್ಮ ಅವರು ಇಲ್ಲದೆ ಇರತಕ್ಕಂಥ ದೇವೇಗೌಡರು ಮುಂದಿನ ದಿವಸಗಳಲ್ಲಿ ಹೇಗೆ ಅವರು ಮುಂದಿನ ಜೀವನವನ್ನು ಇದು ನೋಡ್ತಾರೆ ಅನ್ನುವಂಥದ್ದು ಸರ್. ದೇವೇಗೌಡರನ್ನ ನಾನು ಅರ್ಥ ಮಾಡ್ಕೊಂಡಾಗೆ ದೇವೇಗೌಡರಿಗೆ ರಾಜಕೀಯ ಅಧಿಕಾರ ಇರೋದು ಇಲ್ಲದೆ ಇರೋದು ಯಾವ ವ್ಯತ್ಯಾಸನೂ ಮಾಡೋದಿಲ್ಲ ಅವರಿಗೆ. ನಾನು ಭಾಳ ನೋಡಿದ್ದೀನಿ ಅವರಿಗೆ. ಅವರು ಅಧಿಕಾರ ಇಲ್ಲದಿದ್ದಾಗಲೇ ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತಾರೆ. ಒಂದು ಹೋರಾಟದ ಛಲ ವಿಪರೀತ ಇದೆ ಅವರಲ್ಲಿ. ಅವರಂಥ ಹೋರಾಟದ ಛಲ ಇರೋಂಥ ಮತ್ತೊಬ್ಬರು ನಾನು ನೋಡೇ ಇಲ್ಲ ರಾಜಕಾರಣದಲ್ಲಿ. ಉತ್ತರ ಭಾರತದಲ್ಲಿ ಯಾರಾದರೂ ಇರ್ಬೋದೇನೋ, ನಮ್ಮ ಸಂಪರ್ಕದಲ್ಲಿ ಇಲ್ಲದೆ ಇರೋರು ಹಳೆ ಸಮಾಜವಾದಿಗಳು ಅವರಂಥವ್ರು. ಜಾರ್ಜ್ ಫರ್ನಾಂಡಿಸೋ, ಲೋಹಿಯಾನೋ, ಅಥವಾ ಆಚಾರ್ಯ ಕೃಪಲಾನಿನೋ, ಚಂದ್ರಶೇಖರೋ, ಚರಣ್ ಸಿಂಗೋ, ದೇವಿಲಾಲೋ, ಇಂಥವ್ರು ಯಾರಾದರೂ ಇರ್ಬೋದು. ಆದರೆ ಈ ಭಾಗದಲ್ಲಿ ನಾನು ನೋಡಿದಾಗ ಇವರಷ್ಟು ಛಲದಿಂದ ಹೋರಾಟ ಮಾಡೋವಂಥವ್ರು ಮತ್ತೊಬ್ಬರಿಲ್ಲ. ಹಾಗಾಗಿ ಆದರೆ ವೈಯಕ್ತಿಕ ಬದುಕಿನಲ್ಲಿ ದೇವೇಗೌಡರು ಒಂದು ರೀತಿಯಲ್ಲಿ ಭಾವನಾಜೀವಿ, ಭಾಳ ಭಾವನಾಜೀವಿ ದೇವೇಗೌಡರು. ಅವರು ಹೊರಗಡೆ ಎಷ್ಟೇ ಹೊರಟ ಕಾಣ್ಬೋದು, ಎಷ್ಟೇ ಜೋರಾಗಿ ಮಾತಾಡ್ಬೋದು, ಭಾಷಣ ಎಷ್ಟೇ ತೀಕ್ಷ್ಣವಾಗಿರ್ಬೋದು, ಆದರೆ ಭಾಳ ಭಾವುಕವಾದಂಥ ಮನುಷ್ಯ ದೇವೇಗೌಡರು. ಹಾಗಾಗಿ ಚೆನ್ನಮ್ಮನವರ ಮೇಲೆ ಆ್ಯಸಿಡ್ ಅಟ್ಯಾಕ್ ನಡೆದಾಗಲೇ ದೇವೇಗೌಡರು ಕುಗ್ಗಿ ಹೋಗಿದ್ದರು.
ಅದಾದ ನಂತರ ಭಾಳಷ್ಟು ವರ್ಷಗಳ ಕಾಲ ಅವರಿಗೆ ಆ ಕಾರಣದಿಂದಾಗಿ ಅವರು ದೈಹಿಕವಾಗಿ ಅಷ್ಟು ಚಟುವಟಿಕೆಯಿಂದ ಕೂಡಲಿಕ್ಕೆ ಸಾಧ್ಯ ಇಲ್ಲದಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಭಾಳ ಬೇಸರ ಮಾಡ್ಕೊಂಡಿದ್ರು. ಈಗ ಸಹಜವಾಗಿ ಅಷ್ಟು ದೊಡ್ಡ ಸಂಸಾರ ಇದ್ದರೂ ಕೂಡ ಆ ಮನೆಯಲ್ಲೆಲ್ಲ ಇರೋದು ಅವರೇ ಮಾತ್ರ. ಮಕ್ಕಳೆಲ್ಲ ಬೇರೆ ಬೇರೆ ಚಟುವಟಿಕೆಗಳು ತೊಡ್ಕೊಂಡಿದ್ದಾರೆ, ಅವರಿಗೂ ಎಲ್ಲ ಮಕ್ಕಳಿದ್ದಾರೆ, ಇವರಿಗೂ ಹಾಗಾಗಿ ಅವರವ್ರ ಪ್ರಪಂಚದಲ್ಲಿ ಅವರಿದ್ದಾರೆ. ಇವರಿಬ್ಬರ ಮಧ್ಯೆ ಅವ್ರು ಇಲ್ಲ ಅಂತ ಆದಾಗ ಈಗೂ ಕೂಡ ದೇವೇಗೌಡರ ಆರೋಗ್ಯ ಸ್ವಲ್ಪ ಕ್ಷೀಣಿಸಿರೋದ್ರಿಂದ, ಅವರಿಗೆ ಆರೋಗ್ಯ ಸಹಕರಿಸ್ತಾ ಇರೋದ್ರಿಂದ, ನಿರಂತರವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಅವರು ಪಡಿತಾ ಇರೋದ್ರಿಂದ ಅವರ ಒಂದು ಅನುಪಸ್ಥಿತಿ ದೇವೇಗೌಡರಿಗೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗಿಸ್ತದೆ ಅವ್ರನ್ನ ಅನ್ನೋದು ನನ್ನ ಅಭಿಪ್ರಾಯ. ಆ ರೀತಿ ಕುಗ್ಗಬಾರದು ಅವರು. ರಾಜ್ಯದ ಹಿತದೃಷ್ಟಿಯಿಂದ ಅದನ್ನು ಕುಗ್ಗದೆ, ಇದು ಅನಿವಾರ್ಯ ಜೀವನ ಚಕ್ರದಲ್ಲಿ ಅನಿವಾರ್ಯವಾಗಿ ಎಲ್ಲರ ಬದುಕಿನಲ್ಲಿ ನಡೆಯುವಂಥ ಒಂದು ಘಟನೆ ಇವ್ರ ಬದುಕಿನಲ್ಲಿ ಇಷ್ಟು ದಿವಸ ನಂತರ ನಡೆದಿದೆ. ಅದು ಕೂಡ ಆಗಬಾರ್ದಿತ್ತು. ಆದರೂ ಕೂಡ 72 ವರ್ಷಗಳ ಕಾಲ ತುಂಬು ಜೀವನವನ್ನು ಇಬ್ಬರು ಕೂಡ ಒಟ್ಟಿಗೆ ನಡೆಸಿದ್ದಾರೆ. ಒಂದು ನೆನಪಿನ ಶಕ್ತಿ ಆಧಾರದ ಮೇಲೆ ಅವರದ್ದೇ ಒಂದು ಸ್ಫೂರ್ತಿಯನ್ನು ಪಡೆದುಕೊಂಡು ಇವರು ಮುಂದೆ ತಮ್ಮ ಉಳಿದಿರ್ತಕ್ಕಂಥ ಅವಧಿನಲ್ಲಿ ಅವರು ಇನ್ನೂ ಹೆಚ್ಚು ಸಕ್ರಿಯರಾಗಿ ಇರಬೇಕು ಮತ್ತು ಅವರ ಅನುಭವ ಈ ರಾಷ್ಟ್ರಕ್ಕೆ ಮತ್ತು ಈ ರಾಜ್ಯಕ್ಕೆ ಆಗಬೇಕು ಅನ್ನೋದು ನನ್ನ ಅಪೇಕ್ಷೆ ಮತ್ತು ನಿರೀಕ್ಷೆ. ಸರ್, ಈಗ ಮಾಜಿ ಪ್ರಧಾನಿಯವರ ಪತ್ನಿ ಆಗಿದ್ದರು. ತನ್ನ ಗಂಡ ದುಡ್ಡು ಮಾಡಬೇಕು ಅನ್ನೋದು ಯಾರಿಗಾಗಲಿ ಇರುತ್ತೆ. ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ಹೆಚ್ಚು ಭೂಮಿ ಖರೀದಿಸಬೇಕು ಅಂತೆಲ್ಲ ಇರುತ್ತೆ. ಆದರೆ ದೇವೇಗೌಡರು ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತು ಕೂಡ ನೋಡಿದರೆ ಅವರು ಸ್ವಂತ ಆಸ್ತಿ ಕೂಡ ಭಾಳಷ್ಟು ಕಡಿಮೆ, ಸ್ವಂತ ಮನೆ ಕೂಡ ಬೆಂಗಳೂರಲ್ಲಿಲ್ಲ ಅನ್ನುವಂಥದ್ದು ಅವರಿಗೆ. ಆದರೆ ಇದನ್ನೆಲ್ಲ ನೋಡ್ತಿದ್ರೆ ಚೆನ್ನಮ್ಮವ್ರಿಗೆ ಆ ರೀತಿಯ ಹಪಾಪಿ ಯಾವುದು ಕೂಡ ಇರಲಿಲ್ಲ ಅನ್ನುವಂಥದ್ದು. ದೇವೇಗೌಡರು ಯಾವ್ಯಾವ ರೀತಿಯ ಮನೆಗಳಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದು ನನ್ನ ಪರಿಚಯ ಆದ ದಿವಸದಿಂದ ನಾನು ನೋಡಿದ್ದೇನೆ. ಅವರಿಗೆ ದೊಡ್ಡ ಮನೆ ಇರಬೇಕು, ಐಷಾರಾಮಿ ಇರಬೇಕು, ದೊಡ್ಡ ಕಾರೇ ಇರಬೇಕು, ಈ ಥರದ್ದು ಯಾವತ್ತೂ ಕೂಡ ಯಾವ ಅಪೇಕ್ಷೆನೂ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ನನ್ನ ಮೊದಲನೇ ವಾಹನ ನಂದು ಮಾರುತಿ 800 ಇತ್ತು ನನ್ನ ಹತ್ರ, ನಾನೇ ಓಡಿಸ್ತಾ ಇದ್ದೆ. ಆಗ ದೇವೇಗೌಡರು 2 ಕ್ಷೇತ್ರದಿಂದ ಪರಾಭವಗೊಂಡಿದ್ದರು, ಆಗ ಹೊಳೆನರಸೀಪುರ ಮತ್ತು ಕನಕಪುರದಿಂದ. ಆ ಸಂದರ್ಭದಲ್ಲಿ ದೇವೇಗೌಡರು ರಾಜಕೀಯವಾಗಿ ಆರ್ಥಿಕವಾಗಿ ಭಾಳ ದೊಡ್ಡ ಸವಾಲನ್ನು ಎದುರಿಸ್ತಾ ಇದ್ದಂಥ ಸಂದರ್ಭ. ಎಷ್ಟರ ಮಟ್ಟಿನ ಅವರ ಸರಳತೆ ಅಂದರೆ ಯಾವುದೇ ಬಿಗುಮಾನ ಇಲ್ಲದೆ ನನ್ನ ಮಾರುತಿ 800 ಕಾರ್ನಲ್ಲಿ ಬೆಂಗಳೂರಲ್ಲಿ ಎಲ್ಲಂದ್ರಲ್ಲಿ ಓಡಾಡ್ತಾ ಇದ್ರು, ಪಕ್ಕದಲ್ಲಿ ಕೂತ್ಕೊಂಡು. ಹೊಳೆನರಸೀಪುರಕ್ಕೂ ನಾವು ಹೋಗಿ ಬಂದಿದ್ವಿ ಸಣ್ಣ ಕಾರ್ನಲ್ಲಿ. ಚೆನ್ನಮ್ಮ ಅಂತೂ ಯಾವ ಅಪೇಕ್ಷೆನೂ ಮಾಡ್ತಾ ಇರಲಿಲ್ಲ. ಅವ್ರಿಗೇನು ಆಟೋ ಆದರೂ ಆಗ್ಬೋದು, ಬೇರೆ ಯಾವುದೇ ಸಣ್ಣ ಪುಟ್ಟ ವಾಹನ, ಯಾವುದೇ ರೀತಿಯ ಯಾವುದೇ ರೀತಿಯ ಈಗೋ ಆಗಲಿ, ಸ್ಟೇಟಸ್ಸು ಅನ್ನೋದಾಗಲಿ, ಹಾಗಾದರೆ ಏನು ಅಂತ ಕೇಳ್ತಾರೆ ಅವರು. ಆ ಥರ ಇಬ್ಬರು ಅಷ್ಟೇ, ಅದೇನಿಲ್ಲ. ದೇವೇಗೌಡರು ಕೂಡ ನನಗೆ ಗೊತ್ತಿದ್ದಂಗೆ ಅವ್ರ ಹತ್ರ MEQ 6087 ಅಂತ ಒಂದು ನೀಲಿ ಅಂಬಾಸಡರ್ ಕಾರ್ ಇತ್ತು. ಸ್ವತಃ ಅವ್ರು ಡ್ರೈವ್ ಮಾಡೋರು. ನಮ್ಮನ್ನೇ ಭಾಳ ಸರ್ತಿ ಓಡಾಡಿದ್ದೀವಿ ನಾವು ಅದರಲ್ಲಿ ಅವರೇ ಸ್ವತಃ ಡ್ರೈವ್ ಮಾಡ್ಕೊಂಡು ಅಂಬಾಸಡರ್ ಕಾರಲ್ಲಿ ಭಾಳ ಓಡಾಡ್ತಾಯಿದ್ರು. ಮನ್ಸು ಮಾಡಿದರೆ ಎಷ್ಟು ದೊಡ್ಡ ವಾಹನ ಏನು ಬೇಕಾದ್ರೂ ಅವರಿಗೆ ಅವ್ರು ತಗೊಳ್ಳೋ ಶಕ್ತಿ ಅವ್ರಿಗಿಲ್ಲದೆ ಇದ್ದರೂ ಅವರು ಕೊಡಿಸೋಂಥವ್ರು ಭಾಳ ಜನ ಇದ್ದಾರೆ, ಅಭಿಮಾನದಿಂದ ಕೊಡೋವಂಥವ್ರು ಇದ್ದಾರೆ. ಅದನ್ನು ಅಪೇಕ್ಷೆ ಪಡ್ತಿರಲಿಲ್ಲ. ಇತ್ತೀಚೆಗೆ ಅವರ ಆರೋಗ್ಯ, ಅವರ ಕಾಲು ನೋವು, ಮತ್ತೊಂದು ಡಯಾಲಿಸಿಸ್ ಇದೆಲ್ಲ ಪ್ರಾರಂಭ ಆದಮೇಲೆ ಇದರಲ್ಲಿ ಸ್ವಲ್ಪ ಕಂಫರ್ಟಬಲ್ ಆಗಿರ್ತಕ್ಕಂಥ ಸರ್ಕಾರಿ ವಾಹನದಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನು ನೀವು ಕೇಳಿದ್ರಿ ಹಣದ ವಿಚಾರ ಕೇಳಿದ್ರಿ. ನಾನು ತಿಳಿದ ಮಟ್ಟಿಗೆ ದೇವೇಗೌಡರ ಬಗ್ಗೆ ಯಾರು ಏನು ಬೇಕಾದರೂ ಹೇಳಿ, ಇದು ಸೀಮಿತವಾಗಿ ದೇವೇಗೌಡರ ಬಗ್ಗೆ ನಾನು ಮಾತಾಡೋದು. ಅವರ ಸೀಮಿತವಾಗಿ ದೇವೇಗೌಡರು ನಾನು ಅವರೊಟ್ಟಿಗೆ ಎಷ್ಟು ವರ್ಷ ಇದ್ನೋ ಅದು ಅಂತ ನನಗಿರೋ ಮಾಹಿತಿ ಪ್ರಕಾರ ದೇವೇಗೌಡರು ಹಣಕ್ಕೋಸ್ಕರ ಅವರ ಅಧಿಕಾರದ ಸಹಿಯನ್ನು ಒಂದೇ ಒಂದು ಮಾಡಿಲ್ಲ. ದೇವೇಗೌಡರನ್ನ ಭ್ರಷ್ಟ ರಾಜಕಾರಣಿ ಅಂಥೇಳಿ ಬ್ರ್ಯಾಂಡ್ ಮಾಡೋಕ್ಕೆ ನಾನಂತೂ ಸಿದ್ಧ ಇಲ್ಲ. ಅದು ಅಲ್ಲವೂ ಕೂಡ ಅಲ್ಲ. ಅವರು ದೇವೇಗೌಡರು ಭ್ರಷ್ಟಾಚಾರ ಮಾಡಿ ಇದು ಮಾಡೋದಾಗಿದ್ದರೆ ಅವ್ರಿಗಿದ್ದಂಥ ಅವಕಾಶಗಳು ಬೇಕಾದಷ್ಟಿದ್ದು. ಮುಖ್ಯಮಂತ್ರಿ ಆದ ನಂತರನೇ ಅವರು ಬೇರೆ ಬೇರೆ ಪಕ್ಷದ ಚಟುವಟಿಕೆ ನಡೆಸೋಕ್ಕೆ ಇವ್ರ ಹತ್ರ ಹಣ ಕೇಳಿ ನಡೆಸ್ತಾ ಇದ್ದರೆ ಹೊರತು ಸರ್ಕಾರದ ಇದನ್ನು ಬಳಸ್ತಾ ಇರಲಿಲ್ಲ. ಅಫ್ಕೋರ್ಸ್ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಂಪನ್ಮೂಲ ಸಂಗ್ರಹ ಮಾಡಬೇಕಾಗ್ತದೆ. ಇದೆಲ್ಲ ಬೇರೆ ಬೇರೆ ಮಂತ್ರಿಗಳಿಗೆ ಅದರ ಜವಾಬ್ದಾರಿ ಕೊಡೋರು, ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ತುಂಬ ಒಂದು ಸ್ವಾತಂತ್ರ್ಯವನ್ನು ಮಂತ್ರಿಗಳಿಗೂ ಕೂಡ ಕೊಡ್ತಾ ಇದ್ರು ಅವರು. ದೇವೇಗೌಡರನ್ನ ಕರ್ನಾಟಕದ ರಾಜಕಾರಣದಲ್ಲಿ ನಾನು ಮಾತ್ರ ಅವ್ರನ್ನ ಭ್ರಷ್ಟ ರಾಜಕಾರಣಿ ಅಂತ ಬ್ರ್ಯಾಂಡ್ ಮಾಡೋಕ್ಕೆ ತಯಾರಾಗಿಲ್ಲ. ಇದು BL ಶಂಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆಗೆ ಹರೀಶ್, TV9 ಬೆಂಗಳೂರು.